ಅತಿಥಿಗಳೇ, ಸಹೋದರರೇ, ಸಹೋದರಿಯರೇ, ಎಲ್ಲರಿಗೂ ನಮಸ್ಕಾರ. ಯೂನಿವರ್ಸಲ್ ವೆಲ್ಫೇರ್ ಕರ್ನಾಟಕ ಇವರು ಹಮ್ಮಿಕೊಂಡಿರುವ ಸ್ನೇಹ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನನಗಂತೂ ತುಂಬ ಸಂತೋಷವಾಗ್ತಾ ಇದೆ. ಅಪನಂಬಿಕೆಗಳ ಮಧ್ಯೆ ಧರ್ಮಾಚರಣೆ ಎಂಬ ವಿಷಯದ ಬಗ್ಗೆ ನಾವಿಂದು ಚಿಂತನೆಯನ್ನು ಮಾಡುತ್ತಾ ಇದ್ದೇವೆ. ನಾವು ಕ್ರಿಶ್ಚಿಯನರು, ಯಹೂದಿಗಳು, ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ನಾವೆಲ್ಲರನ್ನು ಒಟ್ಟಿಗೆ ಸೇರಿಸುವಾಗ ಅಬ್ರಹಾಮನನ್ನು ನೆನಪಿಸುತ್ತೇವೆ. ಏಬ್ರಹಾಮ್ಸ್ ರಿಲಿಜನ್ ಅಂತ ಕೂಡ ನಾವು ಕರೆಯುವುದಿದೆ. ಏಕೆಂದರೆ ದೇವರಲ್ಲಿ ವಿಶ್ವಾಸವನ್ನಿಟ್ಟುಕೊಂಡು ಜೀವಿಸಲು, ಭಕ್ತಿ ವಿಶ್ವಾಸವನ್ನು ಇಟ್ಟುಕೊಂಡು ಜೀವಿಸಲು ನಮಗೆ ನಾವು ಏಬ್ರಹಾಮ್ ಅವರ್ ಫಾದರ್ ಆಫ್ ಫೇತ್, ನಮ್ಮ ವಿಶ್ವಾಸದ ತಂದೆ ಎಂದೇ ನಾವು ಕರೆಯುತ್ತೇವೆ. ಬಹುಶಃ ಅಲ್ಲಿ ಒಂದು ಕೊಂಡಿ ನಮ್ಮೆಲ್ಲರೊಡನೆ ಇದ್ದು ನಮ್ಮನ್ನು ಹತ್ತಿರಕ್ಕೆ ತರಲು ಖಂಡಿತವಾಗಿಯೂ ಪ್ರೇರಣೆಯಾಗಿದೆ. ನಿಜವಾಗಿಯೂ ವ್ಯತ್ಯಾಸಗಳಿದ್ದರೂ ಕೂಡ ನಾವು ಆರಾಧಿಸುವ ಆ ಭಗವಂತ ಒಬ್ಬನೇ ಎಂಬ ಆ ಚಿಂತನೆ ಅಂತರಾಳದಲ್ಲಿ ಖಂಡಿತವಾಗಿಯೂ ನಮ್ಮಲ್ಲಿದೆ. ಅದು ಖಂಡಿತವಾಗಿಯೂ ಸಂತೋಷದ ವಿಷಯ. ಇಂದು ಕ್ರೈಸ್ತ ಧರ್ಮದ ಬಗ್ಗೆ ಮಾತಾಡುವಾಗ, ಅಪನಂಬಿಕೆಗಳ ಬಗ್ಗೆ ಮಾತಾಡುವಾಗ ಬಹುಶಃ ನಾನು ಕಿಂಚಿತ್ತಾದರೂ ನಂಬಿಕೆಗಳ ಬಗ್ಗೆ ಮಾತನಾಡಿದರೆ, ತದನಂತರ ಅಪನಂಬಿಕೆಗಳ ಬಗ್ಗೆ ಸ್ವಲ್ಪ ಚಿಂತನೆ ನಡೆಸಿದರೆ ಬಹುಶಃ ಅದು ಅರ್ಥಭರಿತ ಎಂಬುದು ನನ್ನ ಅನಿಸಿಕೆ. ನಾವು ಕ್ರೈಸ್ತರು ಕ್ರೈಸ್ತ ಧರ್ಮದ ಬಗ್ಗೆ ಮಾತಾಡುವಾಗ ಹೇಳುವ ಒಂದು ಮಾತಿದೆ. ಕ್ರಿಶ್ಚಾನಿಟಿ ಈಸ್ ನಾಟ್ ಸೋ ಮಚ್ ಎ ರಿಲಿಜನ್ ಬಟ್ ಎ ವೇ ಆಫ್ ಲೈಫ್. ಧರ್ಮ ಎಂಬುದರ ಬಗ್ಗೆ ವ್ಯಾಖ್ಯಾನವನ್ನು ನೀಡುವಾಗ, ಒಂದು ಡೆಫಿನೇಷನ್ ಕೊಡುವಾಗ ಅದು ಬೇರೆ ಬೇರೆ ಜನರಿಂದ ಬೇರೆ ಬೇರೆ ದಾರಿಯಲ್ಲಿ ಹೋಗಬಹುದು, ಅದು ವಿಚಾರ ಬೇರೆ. ಆದರೆ ಕ್ರೈಸ್ತರ ಬಗ್ಗೆ ಮಾತಾಡುವಾಗ ನಾವು ವಿಶೇಷವಾಗಿ ಅದನ್ನು ನಾವು ಒಂದು ಜೀವನದ ವಿಧಾನ, ವೇ ಆಫ್ ಲೈಫ್ ಅಂತ ಕರೀತೇವೆ. ಯೇಸುವಿನ ಅನುಯಾಯಿಗಳಾದ ನಾವು ಯೇಸು ಹೇಳಿಕೊಟ್ಟ ಆ ಜೀವನ ಕ್ರಮ ಏನಿದೆ, ಅವರು ಕೊಟ್ಟ ದಾರಿ ಏನಿದೆ, ಆ ದಾರಿಯಲ್ಲಿ ನಡೆಯುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಆ್ಯಂಡ್ ದಟ್ಸ್ ವೈ ಕ್ರಿಶ್ಚಾನಿಟಿ ಎಮಂಗ್ ದ ಕ್ರಿಶ್ಚಿಯನ್ಸ್ ಈಸ್ ನಾಟ್ ಸೋ ಮಚ್ ಎ ರಿಲಿಜನ್ ಬಟ್ ಇಟ್ ಈಸ್ ಎ ವೇ ಆಫ್ ಲೈಫ್. ಜೀವನದ ವಿಧಾನ ಎಂದೇ ಕರೆಯಲ್ಪಡುತ್ತದೆ. ಅದಕ್ಕೆ ತಕ್ಕದಾದ ರೀತಿಯಲ್ಲಿ ಯೇಸುವಿನಿಂದ ಪ್ರೇರಣೆ, ಮಾರ್ಗದರ್ಶನ ಪಡೆದುಕೊಂಡು ನಾವು ಮುಂದಕ್ಕೆ ಸಾಗುವ ಪ್ರಯತ್ನವನ್ನು ಮಾಡುತ್ತೇವೆ. ಎರಡನೇದಾಗಿ, ನಮ್ಮ ವಿಶ್ವಾಸದ ತಳಹದಿ ಏನು? ವಾಟ್ ಈಸ್ ದ ಫೌಂಡೇಶನ್ ಆಫ್ ಕ್ರಿಶ್ಚಿಯನ್ ಫೇತ್, ಕ್ರಿಶ್ಚಿಯನ್ ಬಿಲೀಫ್ ಅಂತ ಹೇಳುವಾಗ ನಾವು ಯಾವಾಗಲೂ ಈ ಬೈಬಲ್ ಗ್ರಂಥಕ್ಕೆ ಹೋಗುತ್ತೇವೆ. ಹೇಗೆ ಪವಿತ್ರ ಕುರಾನ್ ನಿಮಗೆಲ್ಲರಿಗೂ, ವಿಶೇಷವಾಗಿ ಮುಸ್ಲಿಂ ಸಮುದಾಯದವರಿಗೆ ಹೇಗೆ ಪ್ರೇರಣೆಯನ್ನು ನೀಡುತ್ತದೆ, ಒಂದು ಪ್ರೀತಿಯ ಪುಸ್ತಕ ಅಂತ ನಾನು ಹೇಳಬೇಕು. ಅದೇ ರೀತಿಯಲ್ಲಿ ನಮ್ಮ ಅಂತರಾಳಕ್ಕೆ, ನಮ್ಮ ಹೃದಯಕ್ಕೆ ಬಹಳ ಹತ್ತಿರ ಇರುವುದಂದರೆ ಪವಿತ್ರ ಬೈಬಲ್ ಅಂತಲೇ ನಾನು ಹೇಳಬೇಕು. ಆದುದರಿಂದ ನಮ್ಮ ವಿಶ್ವಾಸಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳು ಈ ಬೈಬಲ್ನಲ್ಲಿವೆ. ಬೈಬಲ್ನ ಬಗ್ಗೆ ಮಾತಾಡುವಾಗ ಹಳೆ ಒಡಂಬಡಿಕೆ ಹಾಗೂ ಹೊಸ ಒಡಂಬಡಿಕೆ. ಮುಸ್ಲಿಂ ಧರ್ಮದಲ್ಲಿ ಅಥವಾ ಯಹೂದ ಧರ್ಮದಲ್ಲಿ ಮೋಶೆಯ ಬಗ್ಗೆ ಮಾತಾಡ್ತೀರಾ, ಅಬ್ರಹಾಮನ ಬಗ್ಗೆ ಉಲ್ಲೇಖ ಇದೆ, ಇಸಾಕನ ಬಗ್ಗೆ ಉಲ್ಲೇಖ ಇದೆ, ಯಾಕೋಬನ ಬಗ್ಗೆ, ಅವರ ಸಂತತಿಯ ಬಗ್ಗೆ ಅಲ್ಲಲ್ಲಿ ನಮಗೆ ಹಲವು ವಿಷಯಗಳನ್ನು ಹೇಳಲ್ಪಟ್ಟಿವೆ. ಅವೆಲ್ಲವೂ ನಮಗೆ ಹಳೆಯ ಒಡಂಬಡಿಕೆಯಲ್ಲಿವೆ. ಒಂದು ರೀತಿಯಲ್ಲಿ ಹೇಳುವುದಾದರೆ, ನಿಮ್ಮ ವಿಶ್ವಾಸ, ಮುಸ್ಲಿಂ ಧರ್ಮದ ವಿಶ್ವಾಸ ಇರೋದು, ಯಹೂದ್ಯರ ವಿಶ್ವಾಸ ಏನಿರಬಹುದು ಹಾಗೂ ಕ್ರೈಸ್ತರ ವಿಶ್ವಾಸ ಏನಿರುವುದು, ನಿಜ ದೇವರ ಭಕ್ತಿ, ನಿಜ ದೇವರಲ್ಲಿರುವ ವಿಶ್ವಾಸ, ನಾವಂತೂ ಈ ಹಳ ಒಡಂಬಡಿಕೆಯಿಂದ ಖಂಡಿತವಾಗಿ ಕಲಿತುಕೊಂಡಿದ್ದೇವೆ. ನಿಜ ದೇವರ ಆರಾಧನೆ ಏನೆಂಬುದನ್ನು, ಪಿತ ದೇವರಲ್ಲಿ ಯಾತಕ್ಕೋಸ್ಕರ ವಿಶ್ವಾಸವನ್ನು ಇಟ್ಟುಕೊಳ್ಳಬೇಕು ಎಂಬ ಸಂದೇಶವನ್ನು ಈ ಹಳ ಒಡಂಬಡಿಕೆಯಿಂದ ನಾವು ನಮ್ಮ ಅಂತರಾಳದಲ್ಲಿ
ಕರಗತ ಮಾಡಿಕೊಂಡಿದ್ದೇವೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಈ ಬೈಬಲ್ನಲ್ಲಿ ಹಳೆ ಒಡಂಬಡಿಕೆ, ಅದೇ ರೀತಿ ಯಹೂದ್ಯರ ಧರ್ಮಕ್ಕೆ ಸರಿಯಾದ ಗ್ರಂಥ ಏನಿದೆ, ಅಥವಾ ಕುರಾನ್ನಲ್ಲಿ ಹೇಳಪಟ್ಟ ನಿಜ ದೇವರ ಸಂಗತಿಗಳೇನಿವೆ, ಇದೆಲ್ಲ ಬಹಳಷ್ಟು ಹತ್ತಿರಕ್ಕೆ ಬರ್ತವೆ. ಆದುದರಿಂದ ಎಬ್ರಾಹಿಮಿಕ್ ರಿಲಿಜನ್ಸ್, ಅಬ್ರಾಹ್ಮಣಿಗೆ ಸಂಬಂಧಪಟ್ಟ ಈ ವಿಶ್ವಾಸ, ನಿಜ ದೇವರ ಭಕ್ತಿ, ನಿಜ ದೇವರ ಆರಾಧನೆ, ವಿಶೇಷವಾಗಿ ಅದು ನಮಗೆ ಕೂಡ ಅದೇ ಹಳೆ ಒಡಂಬಡಿಕೆಯಿಂದ ಖಂಡಿತವಾಗಿ ಸಿಗುತ್ತದೆ. ಆದರೆ ಕೇವಲ ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ನಾವು ಸ್ಥಿರವಾಗಿ ಉಳಿಯುವುದಿಲ್ಲ. ತದನಂತರ ಹೊಸ ಒಡಂಬಡಿಕೆ, ಅದರಲ್ಲಿ ಸುಮಾರು ಒಂದು 27 ಗ್ರಂಥಗಳಿವೆ, ಚಿಕ್ಕ ಗ್ರಂಥಗಳಿವೆ. ಅಲ್ಲಿ ಯೇಸುವಿನ ಸಂದೇಶ ಏನಿದೆ ಅದನ್ನು ನಮ್ಮದಾಗಿ ತೆಗೆದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ದಿ ರೆವಲೇಷನ್ಸ್ ಫ್ರಾಮ್ ಜೀಸಸ್ ಕ್ರೈಸ್ಟ್, ಅಂತಜ್ಞಾನ ಏನು ನಮಗೆ ಆ ಯೇಸುವಿನ ಭಗವಂತನ ಬಗ್ಗೆ ಸಿಕ್ಕಿವೆ, ಪಿತದೇವನ ಬಗ್ಗೆ ಸಿಕ್ಕಿವೆ, ಅದರ ಬಗ್ಗೆ ಎಲ್ಲ ವಿಚಾರಗಳನ್ನು ಈ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಹೇಳಿಕೊಟ್ಟಿದ್ದೆ. ಆತ ಪಿತದೇವನ ಬಗ್ಗೆ, ಸೃಷ್ಟಿಕರ್ತನ ಬಗ್ಗೆ ಏನೆಲ್ಲ ಹೇಳಿದ್ದಾನೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸುವ ಪ್ರಯತ್ನವನ್ನು ಮಾಡುತ್ತೇವೆ. ನಮ್ಮಲ್ಲಿ ಸರ್ವೇಸಾಮಾನ್ಯವಾಗಿ ಮಾತಾಡುವಾಗ ನಾವು ನಿಜ ದೇವರನ್ನು ಆರಾಧಿಸುತ್ತೇವೆ, ಆ ಬಗ್ಗೆ ಎರಡು ಮಾತಿಲ್ಲ. ಆದರೆ ನಮ್ಮ ಚಿಂತನೆಯಲ್ಲಿ ಆ ದೇವರ ಬಗ್ಗೆ ನಮಗೆ ಹೇಳಿಕೊಟ್ಟವನು ಯಾರು? ಆತ ದೇವರಿಂದ ಬಂದಾತ, ದೇವಕುಮಾರ, ಅಥವಾ ಯೇಸು ಸ್ವಾಮಿ ಧರೆಗಿಳಿದು ಬಂದಾತ, ದೇವರು ಧರೆಗಿಳಿದು ಬಂದರು. ಯಾಕೆಂದರೆ ಆತ ಅಲ್ಲೇ ಇರಲು ಇಷ್ಟಪಡಲಿಲ್ಲ. ಜನರೊಡನೆ ಇಟ್ಟುಕೊಂಡು ಜನರ ಕಷ್ಟ ಕಾರ್ಪಣ್ಯ ಸಮಸ್ಯೆಗಳೇನೆಂಬುದನ್ನು ಅರಿತುಕೊಂಡು ಅದಕ್ಕೆ ಸ್ಪಂದಿಸಲು, ಅಥವಾ ಇಡೀ ಸಮುದಾಯಕ್ಕೆ, ಇಡೀ ಜಗತ್ತಿಗೆ ವಿಮೋಚನೆಯನ್ನು ನೀಡಲು, ಭಗವಂತನೆಡೆಗೆ ಕೊಂಡೊಯ್ಯಲು ಯೇಸು ಬಂದ ದೇವಕುಮಾರ. ಅಥವಾ ಹಿ ಹ್ಯಾಡ್ ಎ ಮಿಷನ್, ಹಿ ಕೇಮ್ ಫ್ರಮ್ ಗಾಡ್ ಟು ಇಮ್ಯಾನ್ಸಿಪೇಟ್ ದ ಹ್ಯುಮ್ಯಾನಿಟಿ ಆರ್ ಟು ಬ್ರಿಂಗ್ ದೆಮ್ ಬ್ಯಾಕ್ ಟು ಗಾಡ್. ಅದೇ ರೀತಿ ನಾವು ಪಾವನಾತ್ಮನ ಬಗ್ಗೆ ಮಾತಾಡ್ತೇವೆ. ಅಂದರೆ ಈ ಜಗತ್ತನ್ನೇ ಪವಿತ್ರಗೊಳಿಸುವವನಿದ್ದಾನೆ. ಪಾಪದಲ್ಲಿ ಮುಳುಗಿರುವ ಈ ಜಗತ್ತನ್ನು ಪಾವನಗೊಳಿಸುವ ಕಾರ್ಯವನ್ನು ಕೂಡ ಭಗವಂತ ಮಾಡುತ್ತಾನೆ. ಆದುದರಿಂದ ಏಕದೇವ 3 ವಿಧದಲ್ಲಿ ಸೃಷ್ಟಿಕರ್ತ, ಸೃಷ್ಟಿದಾತ, ವಿಮೋಚನೆಗೊಳಿಸುವ, ರಕ್ಷಿಸುವ ಆತ, ಅದೇ ರೀತಿ ನಮ್ಮನ್ನು ಪಾವನಗೊಳಿಸುವ, ದ ಒನ್ ಹೂ ಮೇಕ್ಸ್ ಹೋಲಿ. ಹೀಗೆ ಅವರ ಆ ಭಗವಂತನ 3 ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಯೇಸುವಿನ ಬೋಧನೆಗೆ ಸರಿಯಾಗಿ ಅಳವಡಿಸುವ ಒಂದು ಪ್ರಯತ್ನವನ್ನು ಮಾಡುತ್ತೇವೆ. ಯೇಸುವಿನ ಬೋಧನೆಗಳ ಬಗ್ಗೆ ಮಾತಾಡುವಾಗ ನಾವು ನಮ್ಮಲ್ಲಿ ಹೇಳುವುದಿಷ್ಟೇ, ಸ್ವರ್ಗಕ್ಕೆ ಹೋಗಲು ಇಚ್ಛಿಸುತ್ತೀಯಾದರೆ ಯೇಸುವಿನ ಬೋಧನೆಗಳಲ್ಲಿ ಯಾವುದಾದ್ರೂ ಕಿಂಚಿತ್ತನ್ನಾದರೂ ಕರಗತ ಮಾಡಿಕೊಳ್ಳು. ಉದಾಹರಣೆಗೆ ಸರ್ಮನ್ ಆನ್ ದ ಮೌಂಟ್ ಅಂತ ಹೇಳ್ತೇವೆ. ಪರ್ವತದ ಮೇಲಿನ ಪ್ರಸಂಗದಲ್ಲಿ ನಾವು ಭಗವಂತನಲ್ಲಿ ನಡೆಯಲು ಅಥವಾ ಭಗವಂತನ ದಾರಿಯಲ್ಲಿ ನಡೆಯಲು ಹಲವಾರು ವಿಷಯಗಳನ್ನು ಹೇಳಲಾಗಿದೆ. ಉದಾಹರಣೆಗೆ ಡಿಪೆಂಡಿಂಗ್ ಆನ್ ಗಾಡ್, ನಿನ್ನಲ್ಲಿ ಏನಿದ್ದರೂ ಕೂಡ ಅದೆಲ್ಲ ಭಗವಂತನಿಂದ ಬರುವುದಂತ ಅರ್ಥೈಸಿಕೊಳ್ಳುವವರು. ಪರರ ಕಣ್ಣಲ್ಲಿ ದುಃಖ ಇದ್ದಾಗ ಸಾಂತ್ವನ ಹೇಳುವವರು, ದಯೆ ತೋರುವವರು, ಅಲ್ಲಿ ನಾವು ನಿಮಗೆ ತುಂಬ ಹತ್ತಿರಕ್ಕೆ ಬರ್ತದೆ, ದಯೆ ತೋರುವವರು, ಶಾಂತಿಯಿಂದ ಜೀವಿಸುವವರು, ನ್ಯಾಯವನ್ನು ನಿಷ್ಠೆಯನ್ನು ಪಾಲಿಸುವವರು. ಇಂತಹವರು ಯಾವುದಾದ್ರೂ ಒಂದನ್ನು ಮಾಡಿದರೂ ಸಾಕು, ನ್ಯಾಯ ಇದ್ದರೆ ಸಾಕು, ಶಾಂತಿ ಇದ್ದರೆ ಸಾಕು, ದಯೆ ತೋರಿದರೆ ಸಾಕು, ದೇವರೊಟ್ಟಿಗೆ ಇದ್ದರೆ ಸಾಕು, ಆಗ ನೀನು ಸ್ವರ್ಗದಾರಿಯಲ್ಲಿ ಖಂಡಿತವಾಗಿಯೂ ನಡೆಯುತ್ತೀಯ ಎಂಬ ಒಂದು ಚಿಂತನೆ ನಮ್ಮಲ್ಲಿ ಸ್ಪಷ್ಟವಾಗಿ ಅಳವಡಿಸಲ್ಪಟ್ಟಿದೆ. ಆದುದರಿಂದ ನಮಗೆ ಕೊಡುವ ಪ್ರವಚನ ಪ್ರಸಂಗಗಳೇನು ಇರುವಾಗ ಖಂಡಿತವಾಗಿಯೂ ಅದರ ಬಗ್ಗೆ ತುಂಬ ಪ್ರೆಷರೈಸ್ ಮಾಡಿ, ಸ್ಟ್ರೆಸ್ ಮಾಡಿ, ಆ ಸತ್ಯದ ದಾರಿಯಲ್ಲಿ, ದಯೆ ತೋರಿಸುವ ದಾರಿಯಲ್ಲಿ ಇತರರ ದುಃಖಗಳನ್ನು ಒರೆಸುವ ಪ್ರಯತ್ನ, ಅಥವಾ ಸಾಧು ಸ್ವಭಾವ, ನ್ಯಾಯ, ನೀತಿ, ನಿಷ್ಠೆ, ದಯಾಮಯ ಜೀವನ ಇದನ್ನು ಸಾಧಿಸಬೇಕೆಂಬುದನ್ನು ಖಂಡಿತವಾಗಿಯೂ ಹೇಳಿಕೊಡುತ್ತಾರೆ. ಅದೇ ರೀತಿ ಹೇಗೆ ಇಸ್ಲಾಂ ಧರ್ಮದಲ್ಲಿ ನಾವು ಸ್ವರ್ಗಕ್ಕೆ ಹೋಗುವ ಮುಂಚೆ ಒಂದು ತೀರ್ಪು ಇದೆ, ಒಂದು ಜಡ್ಜ್ಮೆಂಟ್ ಇದೆ, ಅದೇ ರೀತಿ ನಮ್ಮಲ್ಲಿ ಕೂಡ ನಾವು ಸ್ವರ್ಗಸ್ಥರಾಗಬೇಕಾದ್ರೆ ಅಥವಾ ಭಗವಂತನನ್ನು ನಾವು ಸೇರಬೇಕಾದರೆ, ಯಾಕೆಂದರೆ ನಾವು ಭಗವಂತನಿಂದ ಇದರಗಿಳಿದು ಬಂದವರು, ಭಗವಂತನಿಂದ ಒಂದು ನಿಷ್ಠೆಯ ಕಾರ್ಯಕ್ರಮವನ್ನು, ಒಂದು ಪರ್ಪಸನ್ನು, ಉದ್ದೇಶವನ್ನು ಇಟ್ಟುಕೊಂಡವರು, ನಾವು ಹಿಂದಕ್ಕೆ ಹೋಗುವಾಗ ಆತ ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತಾನೆ ಎಂಬುದು ನಮಗೆ ಬೈಬಲ್ ಕಲಿಸಿಕೊಡ್ತದೆ. ಆದರೆ
ಬೈಬಲ್ ವಿಚಾರದಲ್ಲಿ ಮಾತಾಡುವಾಗ ನೀನು ಎಷ್ಟು ಪ್ರಾರ್ಥನೆ ಮಾಡಿದ್ದಿ ಎಂಬ ಪ್ರಶ್ನೆ ಆ ತೀರ್ಪು ಕೊಡುವಾಗ, ಜಡ್ಜ್ಮೆಂಟ್ ಕೊಡುವಾಗ ಬರೋದಲ್ಲ. ನೀನು ಎಷ್ಟು ಪ್ರಾರ್ಥನೆ ಮಾಡಿದ್ದಿ, ಎಷ್ಟು ಉಪವಾಸ ಮಾಡಿದ್ದಿ. ನಮ್ಮಲ್ಲಿ ಕೂಡ ನಿಮ್ಮಲ್ಲಿರುವ ಹಾಗೆ ಕಪ್ಪು ತಿಂಗಳು ಅಂತ ಹೇಳ್ತೇವೆ ನಾವು, ಲೆಂಟನ್ ಸೀಸನ್, ಉಪವಾಸ ಇದೆ ನಮ್ಮಲ್ಲಿ. ನೀನು ಎಷ್ಟು ಉಪವಾಸ ಅದು ಅಗತ್ಯ ಅಲ್ಲ. ಎಷ್ಟು ಗಂಟೆಗಳ ಕಾಲ ನೀನು ಪ್ರಯತ್ನ ಮಾಡಿದ್ದಿ, ಪ್ರಾರ್ಥನೆ ಮಾಡಿದ್ದಿ, ಅದು ಬರುವುದಿಲ್ಲ. ಆದರೆ ಈ ತೀರ್ಪು ಕೊಡುವಾಗ ಬರುವ ಕೆಲವೊಂದು ಪ್ರಶ್ನೆಗಳೆಂದರೆ, ದೇವರನ್ನು ನೀನು ಪ್ರೀತಿಸುತ್ತೀಯಾ, ಅದೇ ರೀತಿ ನೀನು ಪರರನ್ನು ಪ್ರೀತಿಸುತ್ತೀಯ. ಬೈಬಲ್ ನಮಗೆ ಹೇಳ್ತಾರೆ, ನಾನು ದೇವರನ್ನು ಪ್ರೀತಿಸುತ್ತೇನೆ ಆದರೆ ಪರರನ್ನು ಪ್ರೀತಿಸುವುದಿಲ್ಲ ಅಂತ ಹೇಳಿದ್ದಾರೆ. ಆತ ಹೇಳುವುದೆಲ್ಲ ಟೊಳ್ಳು, ಅದೆಲ್ಲ ಸುಳ್ಳು. ಯಾಕೆಂದರೆ ಭಗವಂತನನ್ನು ಪ್ರೀತಿಸುವವ ಪರರನ್ನು ಖಂಡಿತವಾಗಿಯೂ ಪ್ರೀತಿಸುತ್ತಾನೆ. ಆದುದರಿಂದ ತೀರ್ಪಿನಲ್ಲಿ ಬರುವ ಪ್ರಶ್ನೆಗಳೇನೆಂದರೆ, ನಾನು ಹಸಿದಿದ್ದೆ, ಏನಾದರೂ ಊಟ ಕೊಟ್ಟಿಯ? ಬಾಯಾರಿಕೆ ಆಗಿತ್ತು, ಸ್ವಲ್ಪ ನೀರನ್ನಾದರೂ ಕೊಟ್ಟಿಯ? ನನಗೆ ಉಳಕೊಳ್ಳಲು ಮನೆ ಇರಲಿಲ್ಲ, ಏನಾದರೂ ಸಹಾಯ ಮಾಡಿದೆಯಾ? ನಾನು ಕಾರಾಗೃಹದಲ್ಲಿದ್ದೆ, ನೀನೇನಾದರೂ ನನಗೆ ಭೇಟಿ ಮಾಡಲು ಬಂದೆಯಾ? ಇಂಥ ಪ್ರಶ್ನೆಗಳನ್ನು, ಪರರ ಸಂಕಷ್ಟದಲ್ಲಿ ಯಾವ ರೀತಿಯಲ್ಲಿ ನೀನು ಸ್ಪಂದಿಸಿದ್ದೀಯಾ ಎಂಬ ಒಂದು ದೊಡ್ಡ ಪ್ರಶ್ನೆ. ಅದಕ್ಕೋಸ್ಕರ ನಮ್ಮ ಸಮುದಾಯದಲ್ಲಿ ಯಾವಾಗಲೂ ಪರರ ಬಗ್ಗೆ ಒಂದು ಚಿಂತನೆ ಖಂಡಿತವಾಗಿಯೂ ಯಾವಾಗಲೂ ನಡೀತದೆ. ಪ್ರಾರ್ಥನೆ ಖಂಡಿತವಾಗಿಯೂ ಬೇಕು, ಆ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅದಕ್ಕಿಂತ ಜಾಸ್ತಿಯಾಗಿ ಪರರ ಸೇವೆಯನ್ನು ಯಾವ ರೀತಿಯಲ್ಲಿ ನೀನು ಮಾಡುತ್ತಿ? ಊಟ ಇಲ್ಲದವರಿಗೆ, ಸೂರು ಇಲ್ಲದವರಿಗೆ ಯಾವ ರೀತಿಯಲ್ಲಿ ನೀನು ಸಹಾಯ ಮಾಡುತ್ತೀಯಾ ಎಂಬ ಒಂದು ಪ್ರಶ್ನೆಯನ್ನು ಆಗಾಗ್ಗೆ ಯೇಸುವಿನ ಅನುಯಾಯಿಗಳಾಗಿ ನಾವು ಕೇಳಲಿಕ್ಕುಂಟು. ಇಡೀ ಬೈಬಲನ್ನು ನಾವು ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಗಾಡ್ ಸೋ ಲವ್ಡ್ ದ ವರ್ಲ್ಡ್ ದ್ಯಾಟ್ ಹಿ ಗೇವ್ ಹಿಸ್ ಸನ್ ಜೀಸಸ್ ಕ್ರೈಸ್ಟ್ ಟು ಸೇವ್ ದ ವರ್ಲ್ಡ್. ಯೇಸು ಬಂದ ಉದ್ದೇಶ ಒಂದೇ, ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ನಾವು ನಾಶವಾಗಬಾರದು, ನಾವು ಸ್ವರ್ಗಕ್ಕೇ ಹೋಗಬೇಕು, ನರಕಕ್ಕೆ ಹೋಗಬಾರದು. ಆದುದರಿಂದ ನಮ್ಮೆಲ್ಲರನ್ನು ನರಕದ ಹಾದಿಯಿಂದ ಬಿಟ್ಟು ಸ್ವರ್ಗದಾರಿಯಲ್ಲಿ ನಡೆಸಲು ಆ ಭಗವಂತ ಬಂದಿದ್ದಾನೆ. ಆತನ ಆತ್ಮನೇ ಪಾವನಾತ್ಮ ನಮಗೆ ಆ ಸತ್ಯದ ದಾರಿಯಲ್ಲಿ ನಡೆಯಲು ಖಂಡಿತವಾಗಿ ಪ್ರೇರಣೆ ಕೊಡುತ್ತಾನೆ ಎಂಬ ಚಿಂತನೆ ನಮ್ಮ ಬೈಬಲ್ನಲ್ಲಿ, ನಮ್ಮ ಕ್ರೈಸ್ತ ಜೀವನದಲ್ಲಿ ನಾವು ಅಳವಡಿಸುವ ಒಂದು ಪ್ರಯತ್ನವನ್ನು ಮಾಡುತ್ತೇವೆ. ಇಷ್ಟು ಹೇಳಿದ ನಂತರ ಕ್ರೈಸ್ತ ಸಮುದಾಯದ ಬಗ್ಗೆ, ಕ್ರೈಸ್ತ ಧರ್ಮದ ಬಗ್ಗೆ ಇರುವ ಕೆಲವೊಂದು ಅಪನಂಬಿಕೆಗಳು, ಬಿಲೀಫ್ ನೋಟಿಗೆ ವಾಟ್ ಆರ್ ದ ಡಿಸ್ಬಿಲೀಫ್ಸ್? ಸಮುದಾಯದ ಒಳಗಿರಬಹುದು, ಸಮುದಾಯದ ಹೊರಗಿರಬಹುದು, ಯಾವ ರೀತಿಯ ಪ್ರಶ್ನೆಗಳನ್ನು ನಮ್ಮ ಸಮುದಾಯಕ್ಕೆ, ನಮ್ಮ ವಿಶ್ವಾಸಕ್ಕೆ ಸಂಬಂಧಪಟ್ಟಾಗ ಯಾವ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ? ಒಂದು ವಿಷಯ, ಈ ಅಬ್ರಹಾಮಿಕ್ ರಿಲಿಜನ್ಸ್ ಅಂತ ಹೇಳುವಾಗ ನಿಜ ದೇವರಲ್ಲಿ ವಿಶ್ವಾಸ ಇಟ್ಟುಕೊಂಡವರು ನಾವು. ಹಾಗಿರುವಾಗ ಈ ಕ್ರೈಸ್ತ ಜನಾಂಗ ಇನ್ ಜನರಲ್ ವಿ ಸ್ಪೀಕ್ ಅಬೌಟ್ ಟ್ರಿನಿಟಿ, ತ್ರೈಯೇಕ ದೇವ. ದೆರ್ ಆರ್ 3 persons ಇನ್ 1 ಗಾಡ್ ಹೆಡ್ ಅಂತ ನಾವು ಹೇಳ್ತೇವೆ. ಅದು ಹೇಗೆ ಸಾಧ್ಯ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತೇವೆ. ಸರ್ವೇಸಾಮಾನ್ಯವಾಗಿ ನಾವು ಒಬ್ಬರೇ ದೇವರು, ಒಬ್ಬ ಭಗವಂತ ಅಂತ ಹೇಳುವಾಗ ಆತ ಯಾವ ಕಾರ್ಯಗಳಲ್ಲಿದ್ದಾನೆ? ಆ ಸೃಷ್ಟಿಕರ್ತ ಇದ್ದಾನೆ, ಅದ ಪಿತದೇವ ಅಂತ ನಾವು ಅರ್ಥೈಸಿಕೊಳ್ತೇವೆ. ಆದರೆ ನಮಗೆ ಪಾಪದಿಂದ ಮುಕ್ತಿ ನೀಡಲು ಬಂದ ಯೇಸು ಇದ್ದಾನೆ, ಆತನ ಕೆಲಸವೇ ವಿಮೋಚನೆ. ಪಾವನಾತ್ಮನ ಬಗ್ಗೆ ಮಾತಾಡುವಾಗ ಅದನ್ನು ಪವಿತ್ರಗೊಳಿಸೋದು. ಒಂದು ರೀತಿಯಲ್ಲಿ ಒಂದು ಉದಾಹರಣೆ ಕೊಡುವುದಾದರೆ, ಸೂರ್ಯ ಇದ್ದಾನೆ, ಸೂರ್ಯನಿಂದ ಬೆಳಕು ಬರ್ತದೆ, ಸೂರ್ಯನಿಂದ ಬಂದ ಬೆಳಕಲ್ಲಿ ಶಾಖ ಇದೆ. ಶಾಖ ಸೂರ್ಯನಿಂದ ಬೇರೆ ಅಲ್ಲ, ಬೆಳಕು ಬೇರೆ ಅಲ್ಲ, ಅದು ಸೂರ್ಯನೇ ಎಂಬುದು ನಮಗೆ ಅರ್ಥ. ಅಥವಾ ನೀರನ್ನು ತೆಗೆದುಕೊಳ್ಳುವಾಗ ಇಟ್ ಕ್ಯಾನ್ ಬಿ ಐಸ್ ಇನ್ ಎ ಸಾಲಿಡ್ ಸ್ಟೇಟ್, ಐಸ್ ಆಗಿರಬಹುದು. ಕುಡಿಯುವಾಗ ಅದು ಲಿಕ್ವಿಡ್ ಸ್ಟೇಟ್, ಅದಿರೋದು ಆವಿ ಆಗ್ತದೆ. ಆವಿಯಾದದ್ದು ನೀರಂತ ಹೇಳದೆ ಇರಲಿಕ್ಕಾಗೋದಿಲ್ಲ. ಐಸ್ ಇರುವಾಗ ನೀರಂತ ಹೇಳಲಿಕ್ಕೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಯಾಕೆಂದರೆ ಐಸ್ ಇರಲಿ, ಅದು ಯಾವುದೇ ರೀತಿಯಲ್ಲಿ ಇರಲಿ, ಯಾವುದೇ ಸ್ಟೇಟ್ ಇದ್ದರೂ ಕೂಡ ಅದು ಒಂದೇ ಎಂಬ ಚಿಂತನೆ. ಆ ರೀತಿಯಲ್ಲಿ ನಮ್ಮ ಸಾದ ರೀತಿಯಲ್ಲಿ ನಾವು ಹೇಳುವಾಗ, ಯಾವುದೇ ದೈವಶಾಸ್ತ್ರ ಅಥವಾ ಫಿಲಾಸಫಿಯನ್ನು ಬಿಟ್ಟು ನಮ್ಮ ಸಾದಾ ಭಾಷೆಯಲ್ಲಿ ಮಾತಾಡುವಾಗ ನಾವು ಅರ್ಥೈಸಿಕೊಳ್ಳೋದು ಅದು ನೀರು ಆವಿ ಇರಲಿ, ನೀರು ಐಸಾಗಿರಲಿ, ಅದು ಒಂದೇ ಎಂಬ ಚಿಂತನೆ. ಅದೇ ರೀತಿ ನಾವು ದೇವರ ಕಾರ್ಯಗಳು, ಸೃಷ್ಟಿಸುವ ಕಾರ್ಯ ಇರಲಿ, ಪಾವನ ಮಾಡುವ ಕಾರ್ಯ ಇರಲಿ, ನಾವು ಅದು ಒಂದೇ ದೇವರಿಂದ ಬರ್ತದೆ ಎಂಬುದನ್ನು ನಾವು ಅರ್ಥೈಸಿಕೊಳ್ತೇವೆ. ನಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನೀವು ದೇವ ಮಾತೆ ಮರಿಯಳ ಬಗ್ಗೆ
ಇರುವ ನಂಬಿಕೆಗಳೇನು? ಬೈಬಲ್ನಲ್ಲಿ ಇರುವುದಕ್ಕಿಂತ ಜಾಸ್ತಿಯಾಗಿ ಪವಿತ್ರ ಕುರಾನ್ನಲ್ಲಿ ಮಾತೆ ಮರಿಯಳ ಬಗ್ಗೆ, ಯೇಸುವಿನ ತಾಯಿ ಮರಿಯಳ ಬಗ್ಗೆ ಜಾಸ್ತಿ ಹೇಳಲ್ಪಟ್ಟಿದೆ. ನನಗೆ ತಿಳಿದಿರುವ ಪ್ರಕಾರ ಸುಮಾರು ಒಂದು 27 ಬಾರಿ ಏನೋ ಅಲ್ಲಿ ಅದರ ಉಲ್ಲೇಖವಿದೆ. ನಮಗೆ ಕೇಳುವ ಒಂದು ಪ್ರಶ್ನೆ ಏನೆಂದರೆ, ಮಾತೆ ಮರಿಯಳನ್ನು ದೇವರಾಗಿ ಪೂಜಿಸುತ್ತೀರಾ? ಆ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಹೇಳಬೇಕು. ಆರಾಧನೆ ಎಂಬುದು ಭಗವಂತನಿಗೆ ಮಾತ್ರ. ಆರಾಧನೆ ಏನಿದೆ ಭಗವಂತನಿಗೆ ಮಾತ್ರ. ಇತರರಿಗೆ ಯಾರಿಗಾದರೂ ನೀನು ಕೊಡುವುದಿದ್ದರೆ ನಮನ ಅಂತ ಕರೀತೇವೆ. ಉದಾಹರಣೆಗೆ ನನ್ನ ಮನೆಯಲ್ಲಿ ಹಾಗೂ ನನ್ನ ಕೋಣೆಯಲ್ಲಿ ನನ್ನ ತಂದೆ ತಾಯಿಯ ಒಂದು ಭಾವಚಿತ್ರವನ್ನು ಇಟ್ಟುಕೊಂಡಿದ್ದೇನೆ. ಬೆಳ್ಳಂಬೆಳಗ್ಗೆ ಹೇಳುವಾಗ ನಾನು ಆ ಕಡೆ ನೋಡಿ ಹೇಳ್ತೇನೆ, ಅಮ್ಮ ನಿನ್ನ ಆಶೀರ್ವಾದ ನನಗೆ ಬೇಕು, ನಿನ್ನ ನೆನಪು ನನ್ನಲ್ಲಿದೆ. ಅದೇ ರೀತಿ ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ವಿಶೇಷವಾಗಿ ಕಥೋಲಿಕ ಬಾಂಧವರು, ಪ್ರಾಟೆಸ್ಟೆಂಟ್ ಬಾಂಧವರು ಅದಕ್ಕೆ ಜಾಸ್ತಿ ಗಮನ ಕೊಡುವುದಿಲ್ಲ. ಕಥೋಲಿಕ ಬಾಂಧವರು ಮಾತೆ ಮರಿಯಳು ಯೇಸುವಿನ ತಾಯಿ, ಹೇಗೆ ನೀವು ಕುರಾನ್ನಲ್ಲಿ ಪ್ರವಾದಿ ಯೇಸು ಅಂತ ವ್ಯಾಖ್ಯಾನ ನೀಡುತ್ತಾ ಆಕೆಯ ತಾಯಿಯ ಹೆಸರನ್ನು ಸ್ಮರಿಸುತ್ತೀರಾ? ಅದೆಷ್ಟೋ ಪ್ರಪಂಚದಲ್ಲಿ ಅದೆಷ್ಟೋ ಏನು ಹೇಳ್ತಾರೆ ಮಸೀದಿಗಳನ್ನು ಕೂಡ ಅವರ ಹೆಸರಲ್ಲಿ ಕಟ್ಟಲ್ಪಟ್ಟಿದೆ. ಆಕೆಗೆ ಒಂದು ನಾವು ಹೇಲ್ ಅಂತ ಕಡೆ, ಹೇಲ್ ಮೇರಿ, ಹೇಲ್ ಅಂತ ಹೇಳೋದು ಈ ರೋಮನ್ ಭಾಷೆಯಲ್ಲಿ ಅಥವಾ ಬ್ರಿಟಿಷಲ್ಲಿ ಒಂದು ಸಲಾಂ ಕೊಟ್ಟಾಗೆ. ಹೇಲ್, ನೀನು ಗೌರವಾನ್ವಿತೆ, ಯಾಕೆಂದರೆ ಯೇಸುವನ್ನು ಈ ಧರೆಗೆ ಕೊಡುವಲ್ಲಿ ನೀನು ಪಾವಿತ್ರತೆಯನ್ನು ಹೊಂದಿದ್ದೀಯಾ. ಆದುದರಿಂದ ಅವರಿಗೆ ನಮನವನ್ನು ಸಲ್ಲಿಸುತ್ತೇವೆ. ಶಿ ಈಸ್ ಎಕ್ಸೆಪ್ಷನಲಿ ಗುಡ್. ಆದರೆ ದೇವರಿಗೆ ಮಾತ್ರ ಆರಾಧನೆ ಆಲ್ವೇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಗಾಡ್. ಆದರೆ ನಮ್ಮಲ್ಲಿ ಹಲವು ಬಾರಿ ನಮ್ಮ ಬಗ್ಗೆ ಈ ಸಮಂಜಸವಾಗಿ ಅರ್ಥೈಸಲು ಸಾಧ್ಯ ಇಲ್ಲದವರು ಮೇರಿಯನ್ನು ಇನ್ನೊಂದು ದೇವರಾಗಿ ಮಾಡಿದ್ದೀರಲ್ಲ ಎಂಬ ಒಂದು ಚಿಂತನೆ ಬರ್ತಾ ಇದೆ. ಇನ್ನೊಂದು ವಿಷಯ ಏನಂದರೆ, ನಮ್ಮ ಚರ್ಚ್ಗಳಿಗೆ ಹೋದಾಗ ನಿಮಗೆ ಮೂರ್ತಿಗಳು ಕಾಣಸಿಗ್ತವೆ. ನೀವು ಮೂರ್ತಿಗಳನ್ನು ಪೂಜಿಸ್ತೀರಾ ಎಂಬ ಪ್ರಶ್ನೆಯನ್ನು ನಮ್ಮಲ್ಲಿ ಕೇಳ್ತಾ ಇರ್ತಾರೆ. ನಮ್ಮಲ್ಲಿ ಸಂತರ ಮೂರ್ತಿಗಳು ಯಾರು ಈ ಪಾವನ ದಾರಿಯಲ್ಲಿ ಸಂತರ ಅಂದರೆ ಯೇಸು ಹೇಳಿಕೊಟ್ಟ ಮಾರ್ಗದಲ್ಲಿ ಪುನೀತ ಪ್ರೇಷಿತರಂತ ನಾವು ಕರೀತೇವೆ, ಅವರು ಆ ದಾರಿಯಲ್ಲಿ ನಡೆದು ನಮಗೊಂದು ಆದರ್ಶಪ್ರಾಯರು ಯಾರಾಗಿದ್ದಾರೆ ಅಂತಹವರ ಮೂರ್ತಿಗಳನ್ನು ಚರ್ಚಲ್ಲಿ ನೀವು ಕಾಣಸಿಗ್ತದೆ. ಆದರೆ ಆ ಮೂರ್ತಿಗಳಿಗೆ ಆರಾಧನೆ ನಡೆಯುವುದಿಲ್ಲ. ಉದಾಹರಣೆಗೆ ಮದರ್ ತೆರೇಸರವರ ಮೂರ್ತಿ ಇದೆ, ಆದರೆ ನಮಗೆ ಅದೊಂದು ಪ್ರೇರಣೆ. ಮದರ್ ತೆರೇಸಾ, ನೀನು ಬಡಬಗ್ಗರ ಬಗ್ಗೆ ಆ ಸಲ್ಲಿಸಿದ ಸೇವೆ ಏನಿದೆ, ನಿಷ್ಠಾಂತೆಯ ಸೇವೆ ಏನಿದೆ, ಅದೇ ರೀತಿ ನಮಗೆ ಸೇವೆ ನೀಡಲು ನೀನು ಪ್ರೇರಣೆಯಾಗು. ಆದುದರಿಂದ ಇಲ್ಲಿರುವ ಈ ಮೂರ್ತಿಗಳು ನಮ್ಮ ಆರಾಧ್ಯ ದೈವಗಳಲ್ಲ, ಖಂಡಿತವಾಗಿ ಅಲ್ಲ. ಆದರೆ ನಮ್ಮ ಅಪ್ಪ ಅಮ್ಮ ತಾಯಿ ಯಾರು ಇರಬಹುದು, ಹೇಗೆ ನಮ್ಮ ಮನಸ್ಸಿಗೆ ಅದೊಂದು ಪ್ರೇರಣೆಯಾಗುತ್ತದೆ, ಅದೇ ರೀತಿ ನಾವು ನಡೆದುಕೊಳ್ತೇವೆ. ಉದಾಹರಣೆಗೆ ನಾನು ಉಳ್ಳಾಲ ದರ್ಗಾಕ್ಕೆ ಹಲವು ಬಾರಿ ಭೇಟಿ ಕೊಟ್ಟಿದ್ದೇನೆ, ವಿಶೇಷವಾಗಿ ಉರುಸ್ ಆಗುವಾಗ. ನಿಮ್ಮಲ್ಲಿ ಕೂಡ ಇಂಥ ಪಂಥಗಳಿವೆ, ಆದರೆ ಯಾರೂ ಕೂಡ ಅಲ್ಲಿ ಹೋಗಿರುವ ಆ ಸಂತರ ಆರಾಧನೆ ಮಾಡುವುದಿಲ್ಲ. ಆದರೆ ಆ ಸಂತರ ಬಗ್ಗೆ ಭಕ್ತಿ ಇದೆ. ಆ ಭಕ್ತಿ ಇರುವುದನ್ನು ಹೇಗೆ ಎಲ್ಲ ಜನರು ಈ ಭಕ್ತಿಯ ಮೂಲಕ ಅಲ್ಲಿಂದ ಪ್ರೇರಣೆ ಪಡೆದು ಇಸ್ಲಾಂ ಧರ್ಮದ ಅನುಯಾಯಿಗಳಾಗಿ ಪ್ರವಾದಿಯವರ ಆ ಚಿಂತನೆಗೆ ಸರಿಯಾಗಿ ನಡೆಯುವಂಥ ಒಂದು ಪ್ರೇರಣೆ ಹೇಗೆ ಸಿಗುತ್ತದೆ, ಅದೇ ರೀತಿ ನಮ್ಮಲ್ಲಿ ಕೂಡ ಈ ಪುನೀತ ಪ್ರೇಷಿತರ ಸಂತರ ಪ್ರೇರಣೆಯನ್ನು ಇಟ್ಟುಕೊಂಡು ಜೀವಿಸುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತೇವೆ. ಇನ್ನೊಂದು ಪ್ರಶ್ನೆ ಯಾವಾಗಲೂ ಬರುವುದಂದರೆ, ನಮ್ಮಲ್ಲಿ ಯೇಸು ಕ್ರಿಸ್ತ ಪುನರುತ್ಥಾನನಾದ, ಸತ್ತವರು ಜೀವಂತರಾಗುತ್ತಾರೆ, ಪುನರುತ್ಥಾನ ಇದೆಯಾ? ಅದರಲ್ಲಿ ಕೂಡ ನಮಗೆ ಬೈಬಲ್ನಲ್ಲಿ ಇತರ ಕಡೆಗಳಲ್ಲಿ ಕಥೆಗಳು ಸಿಗ್ತವೆ. ಎಲ್ಲೋ ಒಂದು ಕಡೆಯಲ್ಲಿ ಆತ ಪುನರುತ್ಥಾನ ಆದದ್ದೇ ಅಲ್ಲ, ಅವನನ್ನು ಯಾರೋ ಕದ್ದುಕೊಂಡು ಹೋದರು ಅಂತಹ ಒಂದು ಟೈಮ್ ಆಗ್ತದೆ, ನಾನು ಮುಗಿಸ್ತೇನೆ, ಅಂತಹ ಒಂದು ಚಿಂತನೆಯನ್ನು ಹೇಳಿದ್ದು ಕೂಡ ಇದೆ. ಆದರೆ ನಮ್ಮಲ್ಲಿ ಅದು ಕೊಟ್ಟ ಜಾಗ ಖಾಲಿ ಇದೆಯೋ ಅಥವಾ ಯಾರು ಕದ್ದುಕೊಂಡು, ಅದು ವಿಷಯ ಅಲ್ಲ. ಯಾವಾಗ ಯೇಸು ಸ್ವಾಮಿ ಪುನರುತ್ಥಾನನಾದ ಆಗ ಆತನ ಅನುಯಾಯಿಗಳು ನಿಜವಾಗಿಯೂ ಆ ಸ್ಪಿರಿಟ್ ಏನಿದೆ, ಆತನ ಸ್ಪಿರಿಟ್ ಇದೆ ಏನಿದ್ರೆ ಧೈರ್ಯದಿಂದ ಮುಂದಕ್ಕೆ ಹೋಗುವಂತಹ ಒಂದು ಪ್ರಯತ್ನವಾಯಿತು. ಇಟ್ ಈಸ್ ನಾಟ್ ಜಸ್ಟ್ ದ ರೆಸರೆಕ್ಷನ್ ಆಫ್ ಕ್ರೈಸ್ಟ್ ಜೀಸಸ್, ಬಟ್ ಎ ರೆಸರೆಕ್ಷನ್ ಆಫ್ ದಿ ಎಂಟೈರ್ ಕಮ್ಯುನಿಟಿ. ಲಾಸ್ಟ್ ಕೆಲವೊಂದು ಕ್ರಿಶ್ಚಿಯನರ ಬಗ್ಗೆ ಪ್ರಶ್ನೆ, ನೀವು ಕ್ರಿಶ್ಚಿಯನರು ಮಾತ್ರ ಸ್ವರ್ಗಕ್ಕೆ ಹೋಗ್ತೀರಾ? ಇಲ್ಲ. ಉದಾಹರಣೆಗೆ ಭಾರತ ದೇಶದಲ್ಲಿ 2% ಮಾತ್ರ ಕ್ರೈಸ್ತರು.
ನಾವು ಮಾತ್ರ ಸ್ವರ್ಗಕ್ಕೆ ಹೋಗ್ತೇವೆ ಅಂತ ಒಂದು ಚಿಂತನೆ ಇದ್ದರೆ ಆ ಭಗವಂತ ಉಳಿದ 98% ಜನರನ್ನು ನರಕಕ್ಕೆ ಕೊಂಡೊಯ್ಯುವುದಾದರೆ ಆತ ಖಂಡಿತವಾಗಿ ನಾನು ಆರಾಧಿಸುವ ದೇವನಾಗುವುದಿಲ್ಲ. ಏಕೆಂದರೆ ಆ ದೇವ ಕೃಪಾಳು ದಯಾಳು ಆಗಿದ್ದಾರೆ. ನನ್ನ ಸಮುದಾಯವನ್ನು ಮಾತ್ರ ಸ್ವರ್ಗಕ್ಕೆ ಕೊಂಡೋಗುವುದಲ್ಲ, ಎಲ್ಲರನ್ನೂ ಸ್ವರ್ಗಕ್ಕೆ ಕೊಂಡೋಗುವ ದಾರಿ ಆತನಲ್ಲಿದೆ ಎಂಬುದು ಒಂದು ದೃಢ ನಂಬಿಕೆ ಎಲ್ಲ ಕ್ರೈಸ್ತರಲ್ಲಿದೆ. ನಾನು ನಿಮ್ಮಲ್ಲಿ ಹೇಳುವುದಿಷ್ಟೇ, ನೀವು ಮುಸಲ್ಮಾನರಾಗಿದ್ದರೆ ನೀವು ಮಸೀದಿಗೆ ಹೋಗ್ತೀರಾ, ನಾನು ಚರ್ಚಿಗೆ ಹೋಗ್ತೇನೆ, ನಮ್ಮ ಮಿತ್ರರು ದೇವಸ್ಥಾನಕ್ಕೆ ಹೋಗ್ತಾರೆ. ನಾನು ಹೇಳುವುದೇ ಇಷ್ಟೇ, ದೇವಸ್ಥಾನದ ನಂಬಿಕೆಗಳು, ಮದ್ರಸಾ ಮಸೀದಿ ನಂಬಿಕೆಗಳು, ಚರ್ಚ್ ನಂಬಿಕೆಗಳು, ಸೆಮಿನಾರ್ ನಂಬಿಕೆಗಳು ಅತಿ ಅಗತ್ಯ, ಅದು ಬೇಕು. ಆದರೆ ಅದೇನು ನಾವು ಆಚರಿಸುತ್ತೇವೆ, ಆ ಮಸೀದಿ ಬಿಟ್ಟು ಹೊರಗೆ ಹೋಗುವಾಗ, ಆ ಚರ್ಚ್ ಬಿಟ್ಟು ಹೊರಗೆ ಹೋಗುವಾಗ, ದೇವಸ್ಥಾನ ಬಿಟ್ಟು ಹೊರಗೆ ಹೋಗುವಾಗ ಅದನ್ನು ಅಳವಡಿಸಿದರೆ ಮಾತ್ರ ಜೀವನ ಸಾರ್ಥಕ. ಅನ್ಫಾರ್ಚುನೇಟ್ಲಿ ರೈಟ್ ನೌ ವಿ ಆರ್ ಡಿಸ್ಕನೆಕ್ಟೆಡ್. ಏನು ದೇವಸ್ಥಾನ, ಚರ್ಚ್, ಮಸೀದಿಯಲ್ಲಿ ನಡೀತದೆ, ಹೊರಗೆ ನಡೀತದೆ, ಅದರ ನಡುವೆ ಅನುಯಾಯಿಗಳಾದ ನಾವು ಸಂಬಂಧವನ್ನೇ ಇಲ್ಲ ಎಂಬ ರೀತಿಯಲ್ಲಿ ಜೀವಿಸ್ತಾ ಇದೆ. ಇದು ಖಂಡಿತವಾಗಿ ಶೋಚನೀಯ. ಇಂತಹ ಸಭೆಗಳು ಖಂಡಿತವಾಗಿ ಅಂತಹ ಒಂದು ಬಾಂಧವ್ಯದ ಬಾಳಿಗೆ ಪ್ರೇರಣೆಯಾಗಲೆಂದು ಹಾರೈಸ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.